ಅಫಜಲ್ಪುರ ತಾಲೂಕಿನ ಶಾಸಕರಿಗೆ ಏನು ಗಮನಕ್ಕಿದೆನಾ ಇಲ್ಲಿ ಸಮಸ್ಯೆ? ಇದು ಗಮನಕ್ಕಿದೆ ಅವರಿಗೂ. ಆಮೇಲೆ ಒಂದು 83 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದೆ ಅಂತ ಹೇಳಕತ್ತಾರ ಮಾಸ್ಟರ್ ಪ್ಲಾನ್ ಸಲಕ. ಆದ್ರೆ ಅದು ಜನರಿಗೆ ಗೊತ್ತಾಗಲ್ಲ. ಏನೋ ಅಲ್ಲಿ ಬೆಂಗಳೂರದಾಗ ಅದಕ್ಕೆ ಅಪ್ರೂವಲ್ ಕಳಿಸಿದ್ದೇವೆ, ಅದು ಕಳಿಸಿದ್ದೇವೆ. ನಾವು MLA ಶಾಸಕರಿಗೆ ಕೇಳಿದ್ದೀವಿ. ಕೇಳಿದ್ರು 83 ಕೋಟಿ ರೂಪಾಯಿ ಬರ್ತದ, ಅದು ಅಪ್ರೂವಲ್ಗೆ ಹೋಗ್ಯದ ಅಂತ ಹೇಳಕತ್ತಾರ. ಆಲ್ರೆಡಿ ಒಂದು ಶೆಡ್ ನಿರ್ಮಾಣಕ್ಕಾಗಿ 1 ಕೋಟಿ ರೂಪಾಯಿ ಅದೇನು ಸ್ಯಾಂಕ್ಷನ್ ಆಗ್ಯದ. ಏನು ತುರ್ತೇನೋ ಕೆಲಸ ಪ್ರಾರಂಭ ಮಾಡ್ತೀನಿ ಅಂತ ಹೇಳಕತ್ತಾರ. ಆದರೂ ಅದು ಶೆಡ್ ಅವರು ಒಂದು ರೂಟ್ ಬೇರೆ ತೋರಿಸ್ಲಿಕತ್ತಾರ, ನಮ್ಮ 3 ಜನ ಒಂದು ರೂಟ್ ಬೇರೆ ತೋರಿಸ್ಲಿಕತ್ತಾರ. ಎಲ್ಲರೂ ಅಧಿಕಾರಿಗಳ ಜೊತೆ ಕೂತು ಮಾತಾಡಿಕೊಂಡು ಅದೇನು ಮಾಡ್ಬೇಕನ್ನೋದು ಎಲ್ಲರೂ ಕೂತು ಮಾತಾಡ್ಕೊಂಡು ವಿಚಾರ ಮಾಡ್ತೀವಿ. ಅದೇ ರೀತಿ ಈ ಒಂದು ಗಣಗಾಪುರ ಗ್ರಾಮದಲ್ಲಿ ವಾಹನಕರ ವಸೂಲಾತಿ ಗ್ರಾಮ ಪಂಚಾಯತ್ ಕೊಡಬೇಕು. ನಾನೊಬ್ಬ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಈ ದೊಡ್ಡ ದೇವಸ್ಥಾನ ಇರೋದರಿಂದ ಪಂಚಾಯತ್ ವತಿಯಿಂದ ಏನೂ ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಕೋಟಿ ಹಣ ಜಿಲ್ಲಾಧಿಕಾರಿಗೆ ಹೋಗ್ತದೆ, ದೇವಸ್ಥಾನಕ್ಕೆ ಹೋಗ್ತದೆ. ನಮ್ಮ ಪಂಚಾಯತಿ ಒಳಗೆ ನಾವೇನು ಸುಮಾರು 30-35 ಜನ ಸಿಬ್ಬಂದಿಗಳದಾರ. ಅವರಿಗೆ ಪಗಾರ ಮಾಡ್ಲಿಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ. ಯಾಕಂದ್ರೆ ಪೂರಾ ವಿದ್ಯುತ್ ಶಕ್ತಿ ಹಿಡ್ಕೊಂಡು, ಚರಂಡಿ ಹಿಡ್ಕೊಂಡು, ಸ್ವಚ್ಛತೆ ಹಿಡ್ಕೊಂಡು ಎಲ್ಲನೂ ನಾವು ಗ್ರಾಮ ಪಂಚಾಯತ್ ಸಿಬ್ಬಂದಿ ವತಿಯಿಂದ ಮಾಡ್ತೀವಿ. ಪ್ರತಿ ಜಾತ್ರೆ ಹುಣ್ಣಿ ಪ್ರತಿಯೊಂದು ದಿವಸ ಬ್ಲೀಚಿಂಗ್ ಪೌಡ್ರ್ ಇಲ್ಲಿ ನಳದ ವ್ಯವಸ್ಥೆ, ಗಟರ ವ್ಯವಸ್ಥೆ ಯಾವುದಿದ್ರೂ ನಾವು ಪಂಚಾಯತ್ಲಿಂದ ಮಾಡ್ತೀವಿ. ಆದರೆ ದೇವಸ್ಥಾನ ಒಳಗಡೆ ಏನಿದೆ ಅಷ್ಟೇ ನೋಡ್ಕೊತಾರೆ ಅವರು. ಊರೆಲ್ಲ ಹೊಲಸಾಗಿರ್ತದೆ, ಅದು ಸ್ವಚ್ಛತೆ ಮಾಡೋರು ನಾವು ಗ್ರಾಮ ಪಂಚಾಯತಿಯವರು. ಅದಕ್ಕಾಗಿ ಆ ವಾಹನಕರ ವಸೂಲಾತಿ ಇರೋದಲ್ಲ, ಈ ಮುಂಚೆ ಒಂದು ಸುಮಾರು 2001ರಲ್ಲಿ 2ರಲ್ಲಿ ಅದು ಪಂಚಾಯತಿಗಿತ್ತು ಕರ ವಸೂಲಾತಿ ಮಾಡುವುದು. ಆದರೆ ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿಗಳು ಅದು ಕಸ್ಕೊಂಡ್ರು ಪಂಚಾಯತಿ ವತಿಯಿಂದ. ಅದು ನಮ್ಮ ಆಸ್ತಿ. ಯಾಕಂದರೆ ದೇವಸ್ಥಾನಕ್ಕೆ ಅನುಕೂಲ ಅಂತ ಇಲ್ಲಿ ಯಾವುದೇ ಒಂದು ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ, ಅದರದೇ ಆದ ಜಮೀನು ಇಲ್ಲ. ಅವೆಲ್ಲ ವೆಹಿಕಲ್ಗಳು ನಿಂದಿರೋದು ನಮ್ಮ ಗ್ರಾಮ ಪಂಚಾಯತಿ ಒಂದು ಜಾಗದಲ್ಲಿ ನಿಂದಿರ್ತಾವೆ. ಅದಕ್ಕಾಗಿ ಆ ವಾಹನ ಕರ ವಸೂಲಾತಿಯನ್ನು ನಮ್ಮ ಗ್ರಾಮ ಪಂಚಾಯತಿಗೆ ಕೊಟ್ಟಿದ್ದೇ ಆದರೆ ನಾವು ಅಭಿವೃದ್ಧಿ ಪಡಿಸಿವಿ, ಅಲ್ಲಿ ಸ್ವಲ್ಪ ಮುಂದೆ ಸಾಕ್ತೀವಿ ಅಂತೇಳಿ ಸಂದರ್ಭದಲ್ಲಿ ಹೇಳ್ತೀವಿ. ಗ್ರಾಮ ಪಂಚಾಯತ್ ಸದಸ್ಯ ಅಂತ ಹೇಳ್ತೀರಿ, ಸುಮಾರು ವರ್ಷಗಳಿಂದ ಏನು ನದಿ ಸುತ್ತಮುತ್ತ ಇರ್ತಕ್ಕಂಥ ಮಠಗಳದು ಚರಂಡಿ ನೀರು ಡ್ರೈನೇಜ್ ನೇರವಾಗಿ ಸೀದಾ ನದಿ ಸೇರ್ತಾ ಇದೆ. ಮತ್ತು ನೀವು ಏನು ಧ್ವನಿ ಎತ್ತಿಲ್ಲ ಸರ್? ಸರಿ, ನೀವು ಕೇಳೋ ಪ್ರಶ್ನೆ. ಆದರೆ ಸುಮಾರು 4-5 ಸಲ ಈ ಬಗ್ಗೆ ನಾವು ಜಿಲ್ಲಾಧಿಕಾರಿ ಲೆಟರ್ ಬರ್ತಿದ್ದೀವಿ. ನಮ್ಮ ಕೇಂದ್ರ ಮಿನಿಸ್ಟರ್ ಆಗಿದ್ದರು VK ಪಾಟೀಲ್ ಅಂತ ಹೇಳಿ, ಅವರು ಕೂಡ ಬಂದು ನೋಡ್ಕೊಂಡು ಹೋದರು. ಅವರು ಎಲ್ಲ ಒಂದು ಎಸ್ಟಿಮೇಟ್ ಮಾಡಿಸಿದ್ರು. ಏನೋ ಒಂದು ಕೆಲಸ ಪ್ರಾರಂಭ ಮಾಡ್ಬೇಕನ್ನೋಟಿಗೆ ಅಲ್ಲಿ ಸ್ವಲ್ಪ ಎದುರು ಜಮೀನ್ದು ಜಾಗದ ತೊಂದರೆ ಆಗ್ಯದ, ಅಷ್ಟಕ್ಕೆ ನಿಂತು. ಅದು ಆದ ಮೂಲಕ ಮತ್ತೊಂದು ಸಾರಿ ಒಂದು ಸುಮಾರು 5 ವರ್ಷಗಳ ಮುಂಚೆ ಮಾಲಿಕೆ ಗೊತ್ತಿದ್ದಾಗ ಸತ್ತು ಅವರು ಒಂದು ಚರಂಡಿ ಮಾಡ್ಬೇಕಂತೇಳಿ ಬಂದಿದ್ದರು. ಅದು ಯಾವುದೇ ಒಂದು ತಾಂತ್ರಿಕ ಅನಾನುಕೂಲದಿಂದ ಅದನ್ನೂ ಆಗಲಿಲ್ಲ. ಇಂಥ ಮುಂದಿನ ದಿನಗಳಲ್ಲಿ ಈ ಥರ ಆಗಬಾರ್ದು. ನಾವೆಲ್ಲರೂ ಪ್ರತಿಯೊಬ್ಬರು ಊರವರು, ಯಾವುದೇ ಪಕ್ಷ ಜಾತಿ ಭೇದ ಏನೂ ಇಲ್ಲ. ಎಲ್ಲರೂ ಊರ ಅಭಿವೃದ್ಧಿ ನಿಟ್ಟಿಗಾಗಿ ನಾವೆಲ್ಲರೂ ಒಂದಾಗ್ತೀವಿ, ಹೋರಾಟ ಮಾಡ್ತೀವಿ. ಇನ್ನು ಮುಂದಿನ ದಿನಗಳಲ್ಲಿ ಈ ರೀತಿ ಸುಳ್ಳು ಭರವಸೆಗಳನ್ನು ನಾವು ಸ್ವೀಕರಿಸುವುದಿಲ್ಲ. ಅದಕ್ಕಾಗಿ ನಾವು ಎಲ್ಲರೂ ತಯಾರಾಗಿ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ. ಅದಕ್ಕಾಗಿ ಸಂಬಂಧಪಟ್ಟವರು ಬೇಗನೆ ಬಂದು ಈ ನಮ್ಮ ಒಂದು ಈ ಸತ್ಯಾಗ್ರಹ ಚಳವಳಿಗೆ ತಾವು ಬಂದು ಭೇಟಿ ಆಗ್ಬೇಕಂತೇಳಿ ಈ ಮುಖಾಂತರ ನಾನು ಕೇಳ್ಕೊಳ್ತೀನಿ. ಸರ್, ಈಗ ಸಾಕಷ್ಟು ಈ ಭೀಮಾ ನದಿನೇ ಇಲ್ಲಿ ನಿಮ್ಮ ಗಣಗಾಪುರದಲ್ಲಿದೆ. ಇದೇ ನೀರು ಗುಲ್ಬರ್ಗ ಹೋಗುತ್ತೆ. ಆದರೆ ಇಲ್ಲಿರ್ತಕ್ಕಂಥ ಜನರ ವಾರ್ಡ್ಗಳಲ್ಲಿ ನೀರಿನ ಸಮಸ್ಯೆ ಇದೆ. ಇದ್ರ ಬಗ್ಗೆ ಏನು ಹೇಳ್ತಿರ್ತಾವೆ? ಅದೇ ಸರ್, ಇಲ್ಲಿ ಏನಾಗ್ಬಿಟ್ಟದ, ಪಂಚಾಯತಿ ಅನುದಾನ ಕಮ್ಮಿ. ನಾವು ಏನು ಹಳಿ ಕಲೆಕ್ಷನ್ ಇವೆ ಊರಲ್ಲಿ, ಅವುಗಳಿಗಷ್ಟು ನಾವು ನೀರು ಕೊಡ್ತಾ ಇದ್ದೀವಿ ಪಂಚಾಯತಿಯವರು. ಅದು ಸುಮಾರು ಒಂದು 50-60 ವರ್ಷ ಮುಂಚಿನ ಹೊಳೆಯಲ್ಲಿ ಅಳವಡಿಸಿದಂಥ ಮೋಟ್ರದಿಂದ. ಹೊಸ ಬಜೆಟ್ ಬರಬೇಕಾದ್ರೆ ಇದಕ್ಕೆ ಮನಸ್ಸು ಮಾಡಬೇಕು. ಸಂಸದರು, ತಾಲೂಕಿನ ಶಾಸಕರು, ಸಂಬಂಧಪಟ್ಟ ಅಧಿಕಾರಿಗಳು ಮನಸ್ಸು ಮಾಡಿದಾಗ ಪ್ರತಿ ಒಂದು ಏರಿಯಾಕ್ಕೆ ಒಳ್ಳೆಯ ಶುದ್ಧ ನೀರು ಕೊಡಲು ಒಂದು ಅನುಕೂಲ ಆಗ್ತದೆ. ಒಂದು ಆ ದೃಷ್ಟಿಯಿಂದ ಸುಮಾರು 5-6 ಕೋಟಿ JGM ಅಂಥೇಳಿ ಪೈಪ್ಲೈನ್ ಕೆಲಸ ಊರೊಳಗೆ ಆಗ್ಯದ. ಈಗ ಆಲ್ರೆಡಿ ಯಾರೋ ಗುತ್ತಿಗೆದಾರರು ಮಾಡಿದಾರೆ, ಅದು ಅರ್ಧಂಬರ್ಧ ಕೆಲಸ ಆಗ್ಯದ. ಅದು JGM ಒಂದು ನೀರಿಂದು ಸಪ್ಲೈ ಚಾಲು ಆಯ್ತಂದ್ರೆ ಪ್ರತಿಯೊಂದು ಏರಿಯಾಕ್ಕೆ, ಪ್ರತಿಯೊಂದು ವಾರ್ಡಿಗೆ ನೀರು ಆಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಆದಷ್ಟು ಬೇಗ ಆ JGM ಕೆಲಸ ಪ್ರಾರಂಭ ಮಾಡಬೇಕು.